ಟಾಪ್ 1 ಟಿವಿಗೆ ಸ್ವಾಗತ. ನಾನು ನಿಮ್ಮ ಕಿರಣ್. ಹಾರುಗೇರಿಯಲ್ಲಿ ಅದ್ದೂರಿಯಾಗಿ ನಡೆದ ಏಕಲವ್ಯ ಕಲರವಯ್ಯ ಹಾಗೂ ವಿದ್ಯಾರ್ಥಿಗಳ ಸ್ವಾಗತ ಸಮಾರಂಭ. ಹಾರುಗೇರಿ ಪಟ್ಟಣದ ಶ್ರೀ ವಾಲ್ಮೀಕಿ ಶಿಕ್ಷಣ ಸಂಸ್ಥೆಯ ಏಕಲವ್ಯ ವಿಜ್ಞಾನ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ಏಕಲವ್ಯ ಕಲರವಯ್ಯ ಹಾಗೂ ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳ ಸ್ವಾಗತ ಸಮಾರಂಭ ಅದ್ದೂರಿಯಾಗಿ ನಡೆಯಿತ. ಮುಖ್ಯ ಅತಿಥಿಯಾಗಿ ಮಾತನಾಡಿದ ಆಧ್ಯಾತ್ಮಿಕ ಚಿಂತಕರಾದ ವೀರೇಶ್ ಪಾಟೀಲ, ಅಂಗವೈಕಲ್ಯವನ್ನು ಮೀರಿ ಸಾಧನೆ ಮಾಡಿದ ಮಹನೀಯರಿಂದ ಸ್ಫೂರ್ತಿ ಪಡೆದು ವಿದ್ಯಾರ್ಥಿಗಳು ಯಾವುದೇ ಕಾರಣಕ್ಕೂ ಗುರಿ ಸಾಧನೆಯಲ್ಲಿ ಹಿಂದೆ ಸರಿಯಬಾರದು ಎಂದು ಕರೆ ನೀಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಂಸ್ಥಾಪಕ ಅಧ್ಯಕ್ಷ ರಾಮಣ್ಣ ಗಸ್ತಿ ವಹಿಸಿದ್ದರು. ಪ್ರೊಬೇಷನರಿ ಪಿಎಸ್ಐ ಕೆ.ಎಚ್. ಅಳಗುಂಡಿ ಕಾರ್ಯಕ್ರಮ ಉದ್ಘಾಟಿಸಿದರು. ಶಿಕ್ಷಣದ ಜೊತೆಗೆ ನೈತಿಕ ಮೌಲ್ಯಗಳು ಹಾಗೂ ವ್ಯಕ್ತಿತ್ವ ವಿಕಸನಕ್ಕೂ ಆದ್ಯತೆ ನೀಡಲಾಗುತ್ತಿದೆ ಎಂದು ರಾಮಣ್ಣ ಗಸ್ತಿ ತಿಳಿಸಿದರು. ಈ ವೇಳೆ ಉತ್ತಮ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತ ಸಿದ್ದು ಮಲಾಬದಿ ಹಾಗೂ ಜೆಇ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ವಿದ್ಯಾರ್ಥಿ ರಾಹುಲ ರಾಜಮಾನೆ ಅವರನ್ನು ಸನ್ಮಾನಿಸಲಾಯಿತು. ವಿದ್ಯಾರ್ಥಿನಿ ಪ್ರತೀಕ್ಷಾ ಜನವಾಡ ಅವರ ಭರತನಾಟ್ಯ ಪ್ರದರ್ಶನ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಯಿತು. ಕಾರ್ಯಕ್ರಮದಲ್ಲಿ ಪ್ರಾಚಾರ್ಯರು, ಶಿಕ್ಷಕ ವೃಂದ, ಆಡಳಿತಾಧಿಕಾರಿಗಳು, ಗಣ್ಯರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ವರದಿಗಾರರು ಕಿರಣ್ ಕಾಂಬಳೆ, ಉಪ ಸಂಪಾದಕರು ಟಾಪ್ 1 ಟಿವಿ ನ್ಯೂಸ್. ಸಮಾಜದಲ್ಲಿ ನಮ್ಮನ್ನು ಗುರುತಾ ಹಿಡಿತಾರೆ. ನಾ ದೊಡ್ಡ ಡಾಕ್ಟರ್ ಆಗಿ ಬಂದಾನೆ, ಇಂಜಿನಿಯರ್ ಆಗಿ ಬಂದಾನೆ ಅಂದರೆ ಯಾರೂ ನಿಮ್ಮನ್ನು ಮಾತಾಡಿಸೋದ್ರಲ್ಲಿ ನಿಮ್ಮಲ್ಲಿ ಸಂಸ್ಕಾರ ಐತೆ ಇಲ್ಲೋ. ಬಾ ಅಣ್ಣ, ಬಾ ತಮ್ಮ, ತಂಗಿ, ಅಕ್ಕ ಅಂತ ಹೇಳಿ ಮಾತಾಡ್ಸಿರಿ ಅಂದ್ರೆ ನೀವು ನಮ್ಮೂರು ಹುಡುಗಪ್ಪ ಡಾಕ್ಟರ್ ಆಗ್ಯಾನ, ಇಂಜಿನಿಯರ್ ಆಗ್ಯಾನ ಅಂತಾರೆ. ಅದಕ್ಕಾಗಿ ನಿಮಗೆ ಸಂಸ್ಕಾರ ಒಂದು ಕಲ್ಕೊಡ್ರಿ. ಮತ್ತು ನೀವು PUCಗೆ ಬಂದ ತಕ್ಷಣ ನಿಮ್ಮಲ್ಲಿ ಒಂದು ನಿರ್ದಿಷ್ಟವಾದ ಗುರಿ ಹೊಂದಿರಬೇಕು. ನಾ ಈ ಗುರಿಯನ್ನು ಮುಟ್ತೀನಿ ಅನ್ನುವಂಥ ಭಾವನೆ ನಿಮ್ಮಲ್ಲಿರಬೇಕು. ಇದು ಸಾಧ್ಯ ಅನ್ನೋದು ಯಾವುದೂ ಇಲ್ಲ. ವಿದ್ಯೆಗೆ ಬಡತನ ಅನ್ನೋದಿಲ್ಲ, ಬಡತನ ಶ್ರೀಮಂತಿಕೆ ಅನ್ನುವಂಥ ಭೇದ ಭಾವವಿಲ್ಲ. ಈಗ ಉದಾಹರಣೆ ಕೊಡ್ತೀನಿ. ನಮ್ಮ ಶಾಲೆಯಲ್ಲಿ ಹೋದ 2 ವರ್ಷ ಹಿಂದೆ ಒಬ್ಬ ಇಂಜಿನಿಯರಿಂಗ್ ಆದಂಥ ವಿದ್ಯಾರ್ಥಿ, ಒಬ್ಬ MBBS ಆದಂಥ ವಿದ್ಯಾರ್ಥಿ ನಮ್ಮ ಕ್ಲಾಸ್ಗೆ ಬರುತ್ತಕ ರಾತ್ರಿ ನೀರು ಹಾಸ್ತಿದ್ರು, ಕಿನಾಲ್ ನೀರು. ಅಂಥವ್ರು MBBS ಮತ್ತು ಇಂಜಿನಿಯರಿಂಗ್ ಮಾಡಿದ್ರು. ಈಗ JEE ಏನು ಸಿಲೆಕ್ಟ್ ಆಗಿರಲ್ಲ, ಅವರ ಅಕ್ಕನೂ ನಮ್ಮ ಸಂಸ್ಥೆಯಲ್ಲೇ ಕಲ್ತಿದ್ರು. ಅವರು ತಂದೆಯವರು ಬಹಳ ಬಡವರು. ಇಲ್ಲಿ ಎಲ್ಲಿ ಹೋಗೋದಕ್ಕಾಗಿ ನಮ್ಮಲ್ಲಿ ಬಂದ ಕಲಿತು ಈಗ JEE ಆಗ್ಯಾನ ಅಂದ್ರೆ ಬಡತನಕ್ಕೆ ಯಾವಾಗೂ ಇದು ಇಲ್ಲ. ನೀವು ಹೇಳ್ತಿರ್ತೀವಿ ನಾವು ಶ್ರೀಮಂತರಲ್ರಿ, ನಾವು ದೂರ ಹೋಗಿ ಸಾಲಿ ಕಲಿಯೋಕ್ಕಾಗಲಿಲ್ಲ, ನಾವು ಯಾವುದೂ ಸಾಧನೆ ಮಾಡಬೇಕು ಆಗಲಿಲ್ಲ. ದೂರಿನ ಗುಡ್ಡ ಕಣ್ಣಿಗೆ ಚಂದ. ದೂರ ಹೋದವರು ಯಾರೂ ಓದಿ ಸುದ್ದಾಗಿ ಬಂದಿಲ್ಲ. ನನ್ನ ಅನಿಸಿಕೆ ಪ್ರಕಾರ ನಿಮ್ಮಲ್ಲಿ ಎಲ್ಲಿ ಸಮೀಪದಲ್ಲಿ ಒಳ್ಳೆಯ ಶಿಕ್ಷಣ ಸಿಗ್ತೈತಿ ಅಲ್ಲಿ ಶಿಕ್ಷಣವನ್ನು ಪಡ್ಕೊಡ್ರಿ. ಅಂದ್ರೆ ತಂದೆ ತಾಯಿಗಳು ಎದುರಿಗಿದ್ರು ಅಂದ್ರೆ ನೀವು ಸರಿಯಾಗಿ ಹಾಜಾಗಿರ್ತೀರಿ. ತಂದೆ ತಾಯಿಯನ್ನು ಬಿಟ್ಟು ನೀವು ಎಲ್ಲೇ ಹೋಗಿದ್ರಿ ಅಂದ್ರೆ ನೀವು ಸುಧಾರಣೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಇದಾಗ ಹೇಳಲ್ಲ ಹೌ ಆರ್ ಯು, ಇದು ಒಂದೇ ಮಾತು ಕಲ್ಕೊಂಡು ಬರ್ತೀರಿ. ಉಳಿದು ನಿಮ್ಮ ಸಂಸ್ಕಾರ ಅನ್ನೋದು ಇರುವುದಿಲ್ಲ. ಅದಕ್ಕೆ ಸಂಸ್ಕಾರ ವಿದ್ಯೆ ಕಲಿಬೇಕಾದ್ರೆ ನಿಮ್ಮಲ್ಲಿ ಒಳ್ಳೆಯ ಮನಸ್ಸಿರಬೇಕು. ಅದಕ್ಕೆ ಆ ಮನಸ್ಸಿನಂತೆ ನೀವು ಸಾಧನೆ ಮಾಡಬೇಕು. ಹೆಚ್ಚಿಗೆ ಮಾತಾಡೋದಿಲ್ಲ, ಇನ್ನು ನಿಮ್ಮ ಟೈಮು ಭಾಳ ಆಗೈತಿ. ಅದಕ್ಕಾಗಿ ನನ್ನ ಎರಡೇ ಮಾತುಗಳನ್ನ ಹೇಳಿ ಮುಗಿಸಿದ್ದೀನಿ.
ಮಟ್ಟದಲ್ಲಿ ವಿದ್ಯಾರ್ಥಿಗಳು ಈ ಸಾಧನೆಯನ್ನು ನಮ್ಮ ಕಾಲೇಜಿಂದ ಮಾಡಲಿ, ಹೊರಗಡೆ ಎಲ್ಲ ದೇಶ ತುಂಬ ಎಲ್ಲ ಏಕಲವ್ಯ ಆರಾಧಿಸಲಿ ಅಂತಕ್ಕಂಥ ಆಶಯ ಈ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಇರ್ತದೆ. ಸೊ ಈ ವಿದ್ಯಾರ್ಥಿ ನಮ್ಮ ಕಾಲೇಜಿನಲ್ಲಿ ಅಭ್ಯಾಸವನ್ನ ಮಾಡಿ ಈಗ ಪ್ರಸ್ತುತವಾಗಿ ಸೂರತ್ನಲ್ಲಿರ್ತಕ್ಕಂಥ NIT ಕಾಲೇಜಿನಲ್ಲಿ ಪ್ರವೇಶವನ್ನ ಪಡೆದು ವಿದ್ಯಾಭ್ಯಾಸವನ್ನ ಮುಂದುವರಿಸ್ತಾ ಇದ್ದಾನೆ. ಇನ್ನು ಮುಂದಿನ ಅವನ ಜೀವನ ಇನ್ನು ಉಜ್ವಲವಾಗಿ ಬೆಳೆಯಲಿ ಅಂತಕ್ಕಂಥ ಮಾತನ್ನ ಈ ನಾವು ಅನ್ಕೋತೀವಿ ಜೆ ಎಕ್ಸಾಮ್ ಒಂದು ಮೌಂಟ್ ಎವರೆಸ್ಟ್ ಹತ್ತಿದಂಗ ಅಂತ ಅನ್ಕೋತೀವಿ. ಹಾಗೇನಿಲ್ಲ, ನಾವು ಕ್ಲಾಸ್ನಾಗ ಯಾರೋ ಟೀಚರ್ಸ್ ಕೇಳ್ರ ಕ್ಲಾಸ್ ನೀವು ನೆಟ್ಟಿಂಗ್ ಮಾಡ್ರ ಅರ್ಧ ಜೆ ಪ್ರಿಪ್ರೇಷನ್ ನೀಟ್ ಪ್ರಿಪ್ರೇಷನ್ ಅಲ್ಲೇ ಮುಗ್ತೈತಿ. ಮತ್ತು ಆಮೇಲೆ ನೀವು ಆಯಾ ಸಬ್ಜೆಕ್ಟಿಗೆ ಏನೇನು ಬೇಕಂತ ಮಾಡಿದ್ರೆ ಮುಗೀತು. ನೀವು ಮನೆಗೆ ಹೋಗಿ ಒಂದು ಸ್ವಲ್ಪ ಮಾಡಿದ್ರೆ ಆಯಿತು. ಅತಿ ಹೆಚ್ಚು ಇಂಪಾರ್ಟೆಂಟು ಕ್ಲಾಸನ್ನು ಕೇಳುವುದು ನೆಟ್ಟಾಗಿ, ಮತ್ತು ಟೀಚರ್ಸ್ ಏನಾದ್ರೆ ಅಷ್ಟು ಆಯ್ದರೆ ಆಯ್ತು, ಮತ್ತೇನಿಲ್ಲ. ಥ್ಯಾಂಕ್ ಯು ವೆರಿ ಮಚ್. उज्जैनीपुरम महाकालेश्वरम वैद्यनाथेश्वरम महाभीमेश्वरम अमरलिंगेश्वरम रामलिंगेश्वरम काशी विश्वेश्वरम परम कृष्णेश्वरम त्र्यंबकाधीश्वरम नागलिंगेश्वरम श्री केदारलिंगेश्वरम अग्निलिंगात्मकम ज्योतिलिंगात्मकम वायुलिंगात्मकम आत्मलिंगात्मकम अखिललिंगात्मकम अग्निसोमात्मकम अनादिं अमेयं अजेयं अचिन्त्यं अमोघम् ಒಂದು ಕವಿ ಲೇಖಕರ ಮನೆ ಮೇಲೆ ಹೋಗಿ ಬೀಳ್ತದಂತ. ಹಂಗ ನಮ್ಮ ಕರ್ನಾಟಕದ ಯಾವುದೇ ಒಂದು ಸರ್ಕಾರಿ ಶಾಲೆಗೆ ಹೋದಿವಿ ಅಂದ್ರ ಅಲ್ಲಿ ದೈಹಿಕ ಶಿಕ್ಷಕರು ಯಾರಾದ್ರೂ ಇದ್ರೆ ಅದು ವಾಲ್ಮೀಕಿ ಶಿಕ್ಷಣ ಸಂಸ್ಥೆಯಲ್ಲಿ ಕಲ್ತವ್ರ ಅದಾರ ಅಂತ ಹೇಳಿ ಬಹಳಷ್ಟು ಹೆಮ್ಮೆ ಅನಿಸ್ತದ. ಕರ್ನಾಟಕದ ಎಲ್ಲಾ ಕಾಲೇಜುಗಳಲ್ಲಿ ಇಂಜಿನಿಯರಿಂಗ್ ಮತ್ತು ಮೆಡಿಕಲ್ ಓದುವಂತ ವಿದ್ಯಾರ್ಥಿಗಳ ಬಗ್ಗೆ ನಮಗೆ ಬಹಳಷ್ಟು ಹೆಮ್ಮೆ ಅನಿಸ್ತದ. ಯಾಕಪ್ಪ ಅಂತಂದ್ರೆ ನಮ್ಮಲ್ಲಿ ಎಂತ ವಿದ್ಯಾರ್ಥಿಗಳು ಬರ್ತಾರ ಅಂತಂದ್ರೆ ರಾಜಣ್ಣನಿಗೆ ಚಪ್ಪಾಳೆ
ಸತ್ಕಾರ ನಡೀತಾ ಇರ್ತದೆ. ಎಲ್ಲರೂ ಒಂದ್ಸಾರಿ ಜೋರಾದ ಚಪ್ಪಾಳೆ ಮುಖಾಂತರ ಅವರಿಗೆ ಗೌರವಿಸಬೇಕಂತ ಹೇಳಿ ಈ ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದಾರೆ.